सिद्धारूढयतीश्वरं भुक्ति मुक्ति फलप्रदं नित्यं वन्दे जगद्गुरुं मूकं करोति वाचालं पङ्गुं लङ्घयते गिरिं यत्कृपातमं वन्दे परमानन्दमाधवम्। ಬದ್ಧ ವಿಷಯದ ಬಲೆಗೆ ಬಿದ್ದು ಒತ್ತಾಡುತ್ತಿಹ ಬದ್ಧ ಆತ್ಮರನ್ನು ಕಂಡು ಕರುಣದಿಂದ ಶುದ್ಧ ಆತ್ಮನೀನೆಂದು ಬುದ್ಧಿಗೇರಿಸಿ ಬಿಡದೆ ಉತ್ತರಿಸಿದಂತಹ ಪ್ರಾತಸ್ಮರಣೆ ಇರುವ ದ್ವೈತ ಸಾಮ್ರಾಟ್ ಚಕ್ರವರ್ತಿ ಶಿವಾವತಾರಿ ಜಗದ್ಗುರು ಸಿದ್ಧರಾಜವರ ಪೂಜ್ಯ ಪಾದಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಮೌನ ಯೋಗಿ ಜಗದ್ಗುರು ಗುರುನಾಥ ಅವರ ಪಾದಕ್ಕೆ ನಮಸ್ಕರಿಸಿ ಪರಂಪರೆಯ ಎಲ್ಲ ಗುರುಗಳ ಶ್ರೀಪಾದ ಪದ್ಮಗಳಿಗೆ ನಮಸ್ಕರಿಸಿ ಈ ಪರಂಪರೆಯ ಮೂಲ ಪುರುಷರಾಗಿರ್ತಕ್ಕಂಥ ಜಗದ್ಗುರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಸದ್ಗುರು ಬಾಬಾ ಮಹಾರಾಜರ ಪಾದಕ್ಕೆ ನಮಸ್ಕರಿಸಿ ಪರಂಪರೆಯ ಎಲ್ಲ ಯತಿಗಳ ಬಂಧಕ್ಕೆ ಸದಸ್ಯರವಾಗಿ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಗೌರಮ್ಮ ತಾಯಿಯವರ ಒಂದು ಪುಣ್ಯಾರಾಧನೆಯನ್ನ ಆರಂಭದಿಂದಲೂ ಶುರು ಮಾಡಿ ಜ್ಞಾನದಿಂದ ಆರಂಭ ಅಂತ ಪೂಜ್ಯ ಮಹಾಮಾತೆ ಗೌರಮ್ಮ ತಾಯಿಯವರ ಪಾದಕ್ಕೆ ನಮಸ್ಕರಿಸಿ ಕ್ಷೇತ್ರದ ಅಧಿಷ್ಠಾತೃ ದೈವತೆ ಆಗಿರ್ತಕ್ಕಂಥ ಸದ್ಗುರು ಗುಣ್ಮಣಿ ಸ್ಥಳವನ್ನ ತಲುಪಿದಂತ ಗುರು ಕೃಪೆಯಿಂದ ಗುರುವಾಗಿ ನಡೆದು ತೋರಿಸಿದಂತ ಗುರುಭಕ್ತಿ ಹೆಂಗ್ ಮಾಡ್ಬೇಕನ್ನೋ ಕಲಿಸಿದಂತ ಸದ್ಗುರು ಅದೃಶ್ಯ ಚಂದ್ರಲಿಂಗೇಶ್ವರಜವರ ಪೂಜ್ಯ ಪಾದಗಳಿಗೆ ಭಕ್ತಿಯನ್ನು ಮಾಡಲು ಸಮರ್ಪಿಸಿ ಹಾಗೂ ಭಕ್ತಿ ಪಾಂಡಾರಿ ಪ್ರತಿ ಬಸವನ ಅವತಾರಿ ಶರಣ ಪ್ರಭು ಹಲವಾರು ಬಿರುದಾಂಕಿತಗಳಿಂದ ಎಲ್ಲಾ ಭಕ್ತರಿಂದಲೂ ಅಪ್ಪ ಅಪ್ಪ ಎಂದು ಕರೆಸಿಕೊಂಡಂತ ಸದ್ಗುರು 46ನೇ ಪುಣ್ಯಾರಾಧನೆಯನ್ನು ಆಚರಿಸಿಕೊಳ್ತಕ್ಕಂಥ ಭಕ್ತರ ಮನೆ ಮಂದಿರಗಳಲ್ಲಿ ಇನ್ನೂ ಹೊಸರಾಗಿ ನೆನಪಿರುವುದಂತ ಎಲ್ಲರೂ ಸ್ಮರಿಸಲಿಕ್ಕೆ ಯೋಗ್ಯವಾದಂತಹ ಸದ್ಗುರು ಅಪ್ಪ ಶಿವಯೋಗೀಶ್ವರರ ಶ್ರೀಪಾದ ಪದ್ಮಗಳಿಗೆ ನಮಸ್ಕರಿಸಿ ಹಾಗೂ ಇಲ್ಲಿಯವರೆಗೆ ಎಲ್ಲ ಸದ್ಭಕ್ತರನ್ನು ಕುರಿತು ಹೃದಯ ತುಂಬಿ ಆಶೀರ್ವದಿಸಿ ಎಲ್ಲರನ್ನೂ ಪಾವನರನ್ನಾಗಿ ಪುಣ್ಯಾತ್ಮರನ್ನಾಗಿ ಮಾಡಿರ್ತಕ್ಕಂಥ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಸ್ನಾತಕೋತ್ತರ ಪದವೀಧರರು ಹಾಗೂ ಡಾಕ್ಟರ್ ಪಾಲಾಕ್ಷಿ ಶಿವಯೋಗಿ ಅಪ್ಪಾಜಿಯವರ ಶ್ರೀಪಾದ ಪದ್ಮಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಇದು ಹೆಂಗೈತಂದ್ರೆ ನಮಗೆ ಹನುಮಂತನ ಮುಂದೆ ಹಾರಲೆ ಗುಬ್ಬಿ ಅಂದಾಗ ಎಲ್ಲ ಹೇಳೋರೆಲ್ಲ ಹೇಳ್ದಾರ ಮತ್ ಹೇಳ ಹಂಗೆ ಹೇಳ್ಬೇಕು ಏನ ಹಂಗ ಕರುಣಾರಸದಿಂದ ಕೂಡಿದಂತಹ ಒಂದು ಅಧಿಕಾರವಾಣಿಯಿಂದ ಎಲ್ಲರನ್ನು ಆಶೀರ್ವದಿಸಿದಂತಹ ಪೂಜ್ಯ ಗುರುಗಳ ಶ್ರೀಪಾದ ಪದ್ಮಗಳಿಗೆ ನಮಸ್ಕರಿಸಿ ಸದ್ಯತ್ ಕಾಲದ ದತ್ತವಾಡ ಪೀಠದ ಪೀಠಾಧಿಕಾರಿಯಾಗಿರ್ತಕ್ಕಂತಹ ಸದ್ಗುರು ಶ್ರೋತ್ರಿಯ ಬ್ರಹ್ಮೇಶ್ವರ ಶ್ರೀಶಾನಂದ ಮಹಾರಾಜರ ಶ್ರೀಪಾದ ಪದ್ಮಗಳಿಗೆ ನಮಸ್ಕರಿಸಿ ಹಾಗೂ ಕಲ್ಲೂರಿನ ಅರುಣಾಶ್ರಮದ ಶ್ರೋತ್ರಿಯ ಬ್ರಹ್ಮೇಶ್ವರ ಪೂಜ್ಯ ಬ್ರಹ್ಮವಾದಿನಿ ಮಹಾತಾ ಲಲಿತಮ್ಮ ತಾಯಿಯವರ ಪಾದಗಳಿಗೆ ಭಕ್ತಿಯನ್ನು ಮನಗಳನ್ನು ಸಮರ್ಪಿಸಿ ಪುಣ್ಯಮಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗೋಣ. ಲೋಕ ಕಲ್ಯಾಣ ಹಿತಚಿಂತಕರಾಗಿರ್ತಕ್ಕಂಥ ಶ್ರೀಮನ್ ನಿಜಗೂಢ ಶಿವಯೋಗಿಗಳು ನಮ್ಮ ನಿಮ್ಮೆಲ್ಲರನ್ನು ಕುರಿತು ಉಪದೇಶ ಮಾಡುವಂತವರಾಗಿದ್ದವರು. ಏನು ಉಪದೇಶ ಅಂತ ಕೇಳಿದ್ರೆ ಮೋಕ್ಷನೇ ಬೇಕಂತಿಪ್ಪ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಲಕ್ಷಣಾತ್ಮಕ ಮೋಕ್ಷವನ್ನು ಬೇಡ್ತೀವಿ. ಮತ್ತೆ ಎಲ್ಲರೂ ಅದನ್ನ ಬೇಡ್ತಾರೋ, ಶಾಸ್ತ್ರ ಸಂಸ್ಕಾರ ಇದ್ದವ್ರು ಅಷ್ಟ ಅಲ್ಲ, ಉಳಿದವ್ರು ಅದನ್ನ ಬೇಡ್ತಾರೆ. ಎಲ್ಲರೂ ಏನ್ ಬೇಕಂದ್ರೆ ಸುಖ ಬೇಕು ಎಲ್ಲರಿಗೂ. ಸುಖ ಎಂತಾದ್ ಬೇಕಂದ್ರೆ ಒಂದಿನ ಸುಖ ಒಂದಿನ ದುಃಖ ನಡೀತಾರೆ ಎಲ್ಲ, ಯಾವಾಗಲೂ ಸುಖವಾಗಿರ್ಬೇಕು. ಮತ್ತೆ ಬಂದ ಸುಖ ನಮ್ಮದು ಎಂದು ಕೈ ಬಿಟ್ಟು ಹೋಗಿರ್ಬಾರ್ದು, ಈಗ ಎಲ್ಲರೂ ಇರ್ತಾರೆ. ಇನ್ನು ಬಂದ ಸುಖ ಕೈ ಬಿಟ್ಟು ಹೋಗಿರ್ಬಾರ್ದು, ದುಃಖ ನಮ್ಮ ಸೆಲೆಕ್ಟ್ ಬಂದಿರಬಾರ್ದು. ಇದಕ್ಕ ಅಂತಾರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತೇಳಿ. ಎಂತ ಮೋಕ್ಷ ಎಲ್ಲರಿಗೂ ಬೇಕಂತ ಜನ್ಮ ಬಂದದ್ದು ಅದಕ್ಕ ಯಾತಕಾಗಿ ಬಂದೈತಂದ್ರ ಶ್ರೀಮನ್ ನಿಜಗೂಢ ಶಿವಯೋಗಿಗಳು ಹೇಳಿದಾರ ಅದನ್ನ. ತಾಯಿ ಗರ್ಭದೊಳಗಿದ್ದಾಗ ಏನಂತ ಮಾತು ಕೊಟ್ಟು ಬಂದವಲ್ಲ, ಏನಂತ ಮಾತು ಕೊಟ್ಟಿದವಂದ್ರ ಕಾಯದ ವಿರೋಧಿ ಗುರು ಶಂಭುಲಿಂಗವನ್ನು ಒಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೇನು ಎನ್ನುವ ಅಧಿಕಾರ ನನ್ನದು ಅಂತ ತಿಳ್ಕೊಂಡು ಹೀಗೆಲ್ಲ ಮಾತು ಕೊಟ್ಟಿದೆವು ತಾಯಿ ಗರ್ಭದೊಳಗ. ಇವು 3 ಮಾತುಗಳನ್ನು ಕೊಟ್ಟಿದೆವು. ಮಾತಾಡಂತ ನಡ್ಕೊಳಕ್ ಬೇಡ, ನಡ್ಕೊಂಡ್ರೆ ಜನ್ಮ ಸಾರ್ಥಕ ಆಗ್ತೈತಿ. ನಾವು ನುಡ್ದಂಗ ನಡೆದ್ರೆ ಮತ್ತೆ ಜನ್ಮ ಸಾರ್ಥಕ ಆಗ್ತದೆ. ಅದಕ್ಕಂತಾರಲ್ಲ, ನುಡ್ದಂತೆ ನಡೆ
ಇದೇ ಜನ್ಮ ಕಡೆ ಎಂದು ಒಪ್ಪಿದ್ರು ಅಂತ ಹುಡುಗನ ಹೇಳ್ಯಾವ. ಅವ ಯಾರಂತ ಕೇಳ ಬೆಳಗಿನ ಯಮಣಪ್ಪ ಅಂತಿರತ್ತ ಅವ್ ದೊಡ್ಡ ಸಾಹುಕಾರಗಳ ಮನೆಗೆ ಹೇಳ್ತದಂತ ಅವ್ ನಾಳೆ ಬಾರಾಕ್ ನಿಮ್ ಮನೆಗೆ ತುಡುಕ್ ಮಾಡಕ್ ಬರ್ತಾನ ಮತ್ ನೀವು ಹುಷಾರ ಇರಂತದಂತ ಸುಲು ಹಂಗೆ ಮಂದಿ ಅಲ್ಲ ಚಲೋ ಚಲೋ ದೊಡ್ಡ ದೊಡ್ಡ ಅಧಿಕಾರಿಗಳು ಅವರು ಅಧಿಕಾರ ಪಲಾಡ್ತೈತಿ ಎಲ್ಲ ಪೊಲೀಸ್ ಪಾರ್ಟಿ ಎಲ್ಲಾನು ತರಿಸಿ ಹೆಂಗ್ ಬರ್ತಿ ಬಾ ನೋಡೋಣ ಹೆಂಗ್ ಹೋಯ್ತಿ ಹೋಯ್ ಅಂತ ಹಿಂಗ ಸವಾಲ್ ಹಾಕ್ತಾರಂತ ಅವರು. ನಾವು ಒಯ್ಯೋದಾಗ ಬಂದೈತಿ ನೀವು ಕಾಲ ಮಾಡ್ತೀರ ಅಂತ ಅವು ಅಂತಿದ್ದಂತ. ಬಂದ್ ಏನಂತ ಕೇಳಿದ್ರ ನಾಳೆ 12 ಗಂಟೆಗೆ ಬರ್ತಾನ ಮತ್ತೆ ನಿಮ್ಮ ಮನ್ಯಾಗ 10,000 ರೂಪಾಯಿ ಹೋಯ್ತಾನೆ ಅಂತ ಹೇಳ್ತಿದ್ದಂತ ಅವ. ಹೆಚ್ಚು ಹೋಗಲ್ಲ ಈಗ ಹೇಳಿದ್ರ ಮರು ದಿವಸ ಅಂದ್ರೆ ಬಾರಾಕಂದ್ರ ಟೈಮ್ ಎಲ್ಲಾ ಪೊಲೀಸ್ ಪಾರ್ಟಿ ತರಿಸ್ತಿದ್ರು ಅವ್ರು ಅಧಿಕಾರಿಗಳ ಎಲ್ಲ DIG IG SP PSI CPI DSP ಎಲ್ಲಾರು ಬಂದ ಪಾಲ ಫುಲ್ ಇಲ್ಲಂತಿದ್ರು ಅಂತ ಹೆಂಗ್ ಬರ್ತ ಬಂದ ಅಂತೇಳಿ ಎಲ್ಲಾರು ನೆತ್ತಾಗ ಏನಾಗ್ತಂತ ಕೇಳ ಬಾರ ಆತು ಆ ಕಡೆ ಒಂದು ದೊಡ್ಡ ಗಾಡಿ ಬಂತು ದೊಡ್ಡ ಅಧಿಕಾರಿ ಅವ ಕಮಿಷನರ್ ಮೈ ಅಂತ ಕೆಂಪು ಗಾಡಿ ಹಚ್ಕೊಂಡು ಗಾಡಿ ಬಂತಂತ ಆ ಗಾಡಿ ಬಂದದ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಎಲ್ಲಾರು ಸರಿಯಾಗಿ ಕಾಲ ಮಾಡಕೇನೋ ಅಂತಲ್ಲ ಕೇಳ್ಕೊತ ಬಂದ ಅವ್ರು ಎಲ್ಲಾರು ಹಿಂಗ್ ಸೆಲೆಕ್ಟ್ ಮಾಡೋದು ದೊಡ್ಡ ಸಾರಿ ಬಂದ ಸೆಲೆಕ್ಟ್ ಮಾಡಿದ್ರು ಹಂಗ ಎಲ್ಲಾರು ಯಾಕೆ ಕಾಲ ಶುರು ಮಾಡಕೈತಿವ್ರಿ ಅಂದ್ರು ಹಂಗ ಒಳ ಬಾದ ಅವರ ದೊಡ್ಡ ಸಾಹೇಬ್ ಒಳ ಬಾದ ಏನಿತ್ತು ಸಾವುಕಾರ ಇಲ್ಲ ಸಾವುಕಾರ ಎದುರಿಟ್ಟ ಬಿದ್ದಾವ ಕಾಲ ಮಾಡ್ಬೇಕಲ್ಲ ಮತ್ತ ಗಳಿಸಿದೆವು ಗಳಿಸಿದ ಕಾಲ ಮಾಡಕ್ ಬೇಕಲ್ಲ ಅಲ್ಲಿ ಬಿದ್ದದ ಬಂದಿದ್ದನೋ ಎಮ್ಮೆ ಹೋದ ರೊಕ್ಕ ಎಲ್ರಿ ಈ ತರ ಕಾವಲೈತಿ ನೀವೆಲ್ಲ ಕಾವಲದಲ್ಲಿ ಎಲ್ಲಿ ಯಾವ ಎಮ್ಮೆ ಬರ್ತಾ ರೊಕ್ಕ ಹೋಯ್ತಾನೋ ಸುಮ್ಮನೆ ಅಂತ ಅದೇನ ಇದ್ರ ಓದಿಲ್ಲ ಯಾಕ ಈ ಟೈಮ್ ಬಾರ ಆಗೈತಿ ಬರ್ತಾನೆ ಬಂದಿದ್ದಾನ ಇಲ್ಲ ಮತ್ತ ನೋಡ್ ಕೊಡುವ ಹೋಗ್ಯ ರೊಕ್ಕ ಸೇರ್ಸ್ಕೊಂಡ ರೊಕ್ಕ ನಾವು ನೋಡಿ ತೆಗಿಯೋಣ ಎದುರು ತೆಗಿಯಾಕೈತಂತ ದೊಡ್ಡ ಸಾಹೇಬ್ ಎದುರು ತೆಗದಂತ ಅವ್ರಿಗೆ 10,000 ರೂಪಾಯಿ ತಾಂದತ್ತ 10,000 ರೂಪಾಯಿ ತಗೊಂಡಂತ ಕೈಯಾಗ ಪುಸ್ತಕ ಹಿಡಿದಂತ ಹಿಂಗ ನಾನೇ ಅವನ ಗಪ್ ಇರ್ಬೇಕ ಇಳಿದ್ರೆ ನಿಡುಗಿಲ್ಲ ಹಿಂಗ ಹೇಳಿ ಎಲ್ಲ ಮಂದಿತ್ತು ಹಿಂದಿಂದ ಕಾಲ ಮಾಡ್ಕೊತ ಹಂಗೆ ಇರ್ತೈತ ಇವ್ ಬಂದು ಒದ್ರಾಡೋ ಸಾವುಕಾರ ನೀವು ಕಾಲ ಕೂತೇರಿ ಬಂದು ಹೋದ ತಗೊಂಡು ಹೋದ ಬಾಯ್ ಮಾಡಕತ್ತ ಹಿಂಗ ಇದು ನುಡ್ದಂಗ ನಡೆಯವಲ್ಲ ಇದು ನುಡಿದಂತ ನಡಿ ಇದೇ ಜನ್ಮ ಕಡೆ ಅಂತ ಬಸವಣ್ಣ ಈ ಲಕ್ಷ ಹೇಳಿಲ್ಲ ತಾಯಿ ಗರ್ಭದೊಳಗೆ ನಾವು ಏನ್ ನೋಡ್ತೇವಲ್ಲ ಅದರಂತೆ ನಗೆ ಅಂತ ಹೇಳಿದಲ್ಲ ಹಂಗ ನಡ್ಕೋಬೇಕಾಗೈತಿ ನಡ್ಕೋವಲ್ಲ ನಾವ ಅದಕ್ಕೆ ನಮ್ಮನ್ನ ಕೇಳಾಕಂತಾರು ಎಂದಿಗೆ ಪಡ್ಯಾವಣಿ ಪರಮುಕ್ತಿ ಸುಖವನ್ನು ಪಡೆಬೇಡಿ ಎಂದಿಗೆ ಹಂಗ ಹೇಳ್ಕೊತ ಹೊಂಟಿದೀನಿ ಬರೀ ಏನ್ ಪಡಿತಾನ ಹುಡುಗರ ಮದುವೆ ಆಗೋಣ ಮತ್ತ ಮದುವೆ ಆಗ್ಲಿ ಮುಂದ್ ಮಕ್ಕಳ ಸಾಲೆ ಆಗ್ಲಿ ಮಕ್ಕಳು ಮದುವೆ ಆಗ್ಲಿ ಅವ್ರದ್ದು ಮಕ್ಕಳ ಮೊಮ್ಮಕ್ಕಳ ಆಗ್ಲಿ ಇದ್ರೆ ಹೇಳ್ಕೊತ ಹೊಂಟಿನಿ ನೀ ಮಾಡೋದು ಯಾವಾಗ ಒಳ್ಳೆ ಕೂಡೋದು ಯಾವಾಗ ಬಾಲ್ಯಸ್ತಾವತ್ ಕ್ರೀಡಾಸಕ್ತ ತರುಣಸ್ತಾವತ್ ತರುಣೀರಕ್ತ ವೃತ್ತಸ್ತಾವತ್ ಚಿಂತಾಮಗ್ನ ಪರೇ ಬ್ರಹ್ಮಣಿ ಗೋಪಿನ ಲಗ್ನ ಯಾವಾಗ ಪಡ್ಯಾಪಣಿನ ಅಂತ ತಿಳ್ಕೊಂಡು ಅದಕ್ಕೆ ಎಂದಿಗೆ ಪಡೆಯಲಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಶ್ರೇಷ್ಠವಾದ ಮೋಕ್ಷವನ್ನು ನೀ ಪಡಿಬೇಕಾದ್ರೆ ಎಂದು ಪಡ್ಯಾಪಾಣಿನ ಶರೀರ ನೀ ಹಂಗ ಪಡಿತಾನಂತೆ ಅದೇ ಶರೀರ ಇದ್ದಂಗೆ ಇರ್ತೈತೇನ ತನುವೇನು ಶಾಶ್ವತವೇ ಮನಕ್ಕೆ ನಿಶ್ಚಲವಿರುವುದೇ ದನವು ಪುರಗಿರಿಯೇ ವನಿತೆ ಅನುಕೂಲಿಯೇ ತನಯನು ಅಜ್ಞಾತವನೇ ಜನರ ಒಲುಮೆ ನಿಜವೇ ವಾಸನೆ ಏಕಮುಖಿಯೇ ಇಷ್ಟೆಲ್ಲ ಅನಾನುಕೂಲ ನೀ ಹೇಳ್ದಂಗ ಒಂದು ಕೇಳಂಗಿಲ್ಲವ ನೀವು ಮುಂದೆ ನಾಳೆ ಪಡಿತಾನೆ ಅಂತ ನಾಳೆ ಎಂಬುವನ ಮನೆ ಹಾಳೋ ನೀನು ನಾಳೆಯ ತನಕ ಇರುವುದು ನಿಜವೇನು ಹೇಳೋ ಮನುಜ ಅಂತ ತಿಳ್ಕೊಂಡು ಮಾಲಿಂಗರಿರ್ಬೇಕು ಪುಣ್ಯ ಆಗ್ತಾರೆ ಅದಕ್ಕೆ ಎಂದಿಗೆ ಪಡ್ಯಪ್ಪ ಈ ಶರೀರ ಹೆಂಗೈತದ ಕೆಡುವ ಕಾಯ ಅದಕ್ಕಂತಾರ ಅವ್ರು ಕೆಟ್ಟೋಗೋ ಕಾಯತ್ತು ಎಷ್ಟವ್ವ ಅಭಿಮಾನ ಬಿಟ್ಟಿದನು ಗುರುಪಾದ ಹಿಡಿರೇ ಬಿಟ್ಟು ಗುರುಪಾದ ಮನ ಮುಟ್ಟಿ ಸೇವಿಸುತ್ತವರ ಗುಟ್ಟು ತಿಳಿದು ಬಗೆದಿರೇ ಗುರು ಸರಿ ಯಾರ್ಯಾರಿಲ್ಲ ಗುರುಪಾದವೇ ಮೂಜಗವೆಲ್ಲ ತಂಗಿ ನಮ್ಮವ್ವ ಇದು ಸುಳ್ಳಲ್ಲ ಗುರು ದ್ರೋಹಿಗಳಿಗೆ ಗತಿ ಇಲ್ಲ ಗುರು ಸರಿ ಯಾರ್ಯಾರಿಲ್ಲ ಕೆಟ್ಟ ಹೋಗುತ್ತಾಯ ಎಷ್ಟು ಅಭಿಮಾನ ಈ ಅಭಿಮಾನವನ್ನು ಬಿಟ್ಟು ಗುರುಪಾದ ಹಿಡಿದು ಮನಮುಟ್ಟಿ ಸೇವಿಸ್ರಿ ಮೊದಲ ಗುರುಪಾದ ಸೇವಾ ಹೆಂಗ್ ಮಾಡ್ಬೇಕಂದ್ರೆ ಮನಮುಟ್ಟಿ ಮಾಡ್ಬೇಕಂದ್ರ ಒಲವಿಂದ ಮಾಡದೆ ಅಂತಾರ ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ ನಿಮಗೆ ಸುಖ ಆಗಂಗಿಲ್ಲ ಪರಮುಕ್ತಿ ಆಗಂಗಿಲ್ಲ ಅದಕ್ಕ
ಮನಮುಟ್ಟಿ ಸೇವಿಸುತ್ತಾ ಅವರ ಗುಟ್ಟು ತಿಳಿದು ಏನ್ ಅವರ ಗುಟ್ಟು ಐತೆ ಅಂದ್ರೆ ನೀನು ಉದ್ಧಾರ ಮಾಡ್ಬೇಕು ಅನ್ನೋದು ಅವ್ರ ಗುರಿ ಐತಿ, ನೀನು ತನ್ನಂಗ ಮಾಡ್ಕೋಬೇಕು ಅನ್ನೋದೈತಿ. ಅವರ ಪರಮ ಸುಖದೊಳಗೆ ಆತ್ಮತೃಪ್ತ ಆಗಿಬಿಟ್ಟಿದಾರ. ಅವರ ಆ ಆತ್ಮತೃಪ್ತಿ ಒಳಗೆ ನೆಂದು ಇಡಬೇಕನ್ನು ಕಳಕಳಿಕ ಅವರ ಈ ಗುರುವಿನ ಗುಟ್ಟು ತಿಳಿದು ಅವರಂತೆ ನಡೆದು ಭವ ಗೆಲ್ಲಿರೆ ಪರಮುಕ್ತಿ ಸುಖವನ್ನು ಪಡೀರೆ. ಯಾವಾಗ ಕೆಲವು ಕಾಯದ ಮೋಹ, ಈ ಕಟ್ ಹೋಗುವಂತ ಕಾಯದ ಮೇಲೆ ಮೋಹ ಮಾಡ್ಬೇಕು ಬಾ ಹೇಳಿದಾರ. ನಿನ್ನ ಬಾಳ ಹೇಳುದು ಕಟ್ ಹೋಗೋದು ಬಾ ಐತಾರ ಏನ್ ಮಾಡೋದು ಹಂಗಾಯ್ತಾರ. ಸತಿಪತಿಗಳು ಕೂಡಿ ಪ್ರತಿ ಕ್ರೀಡೆಗಳನ್ನ ಆಡಿ ಪತನವಾದ ಯಂತ್ರಿಯ ಪ್ರತಿಮೆಯ ದೇಹಕ್ಕೆ ಹಿಗ್ಗುವೆ ಏತಕ್ಕೋ, ಹಿಗ್ಗುವ ತಗ್ಗುವ ಮುಗ್ಗುವ ಅಗ್ನಿಯೊಳಗೆ ಬೆದ್ದು ದಗ್ಧವಾಗುವ ದೇಹಕ್ಕೆ ಕೆಡುವ ಕಾಯಲ್ಲ ಇದು, ಹಿಗ್ಗುವೆ ಆತಕ್ಕೋ ಕೆಡುವ ಕಾಯದ. ಇದು ಷಡ್ಭಾವ ಕಾಲದಿಂದ ಕೂಡಿ ಹೊಟ್ಟೆಯೊಳುಂಟೆಂಬ ಸ್ಥಿತೆಯೊಂದು ಪುಟ್ಟುವ ಜಾಯತೆ ಎಂಬುವುದೊಂದು ಶಿಶುರೂಪಿನ ಪರಿಣಮತೆಯದೊಂದು ಹೊಸ ಯೌವನದ ವಿವರ್ಧತೆಯೊಂದು ಗುಪ್ಪಿನ ಪಕ್ಷೀಯತೆ ಮತ್ತೊಂದು ತಪ್ಪದೆ ಕೆಡುವ ವಿನಶ್ಯತೆಯೊಂದು. ಇವು 6 ವಿಕಾರಗಳವು ಈ ಶರೀರದ. ಮತ್ತ ನಿನಗಿಲ್ಲ ನನಗಿಲ್ಲ ಅಂತ ನೀ ತಿಳ್ಕೋಬೇಕ. ಯಾವಾಗ ತಿಳ್ಕೊಳ್ಳೋಣ ಪಡೆವೆ ನೀನೆಂದಿಗೆ ಅಂತ ತಿಳ್ಕೊಂಡು ಹೇಳ್ತಾರಲ್ಲ. ಈ ತಾಯಿ ಕರುವಾಗ ಲಯ ತರಿಸ್ಕೊತು ಅಲ್ಲಿ ಅನಂತ ದುಃಖ. ಮುಂದೆ ಹುಟ್ಟುವಾಗ ಜಾಯತೆ ಅಂದ್ರೆ ಹುಟ್ಟಿತು, ಹಾಗೂ ಕಷ್ಟ. ಮುಂದ ಪರಿಣಾಮತೆ ಅಂದ್ರೆ ಹುಡುಗ ಬೆಳಕಾಯ್ತು, ವರ್ಧತೆ ಅಂದ್ರೆ ಯೌವನ ಅವಸ್ಥೆಗೆ ಬಂತು, ಅಪಕ್ಷೀಯತೆ ಅಂದ್ರೆ ಮುಟ್ಟಿನ ಕಾಲಕ್ಕೆ ಬಂತು. ಅದೇನು ಹಿಂಗೆ ಇರ್ತೈತಿ ಶರೀರ. ನೀ ಪೈಟರ್ ಸಣ್ಣದ್ರೆ ಹಿಂಗೆ ಇರ್ದಲ್ಪ ಅದ. ಅದಕ್ಕಿನ್ನ ಒಂದು ದಿನ ವಿನಶ್ಯತೆ ಅಂದ್ರೆ ನಾಶ ಆಗಿರ್ತೈತಿ. ಅದ್ರೊಳಗ ಪಡಿಬೇಕು ನೀ. ಹಲ್ಲು ಹೋಗಿ ಬೆಣ್ಣು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯಳೂರಿ ಕೋದು ಹಿಡಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮೃತ್ಯುಂಗೊಪ್ಪು ಒಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವನ ಅಂದ್ರೆ ಪರಮುಕ್ತಿ ಆಗಲಿಕ್ಕೆ ಹೊರಟಾಗಿ ಹಂಗ ಆಗುದಪ್ಪ. ಇದು ನೀನು ಕೇರ ಈ ಹೊಲಸಿನ ಜಾಗದಾಗ ನಿಂದಾಕೋಲ್ಲಂತಿ. ಆದ್ರೆ ಈ ಷಡ್ಭಾವ ವಿಕಾರವಾಗಿ ಕೂಡ್ಕೊಂಡು ಇದು ಹೊಲಸಿನಾಗ ಕುತ್ಕೊಂಡು ವಿಷಯ ಸುಖವನ್ನು ಭೋಗಿಸುವೆನೆಂದು ಸಲೆಮನಂದ್ರೆ ಚೆನ್ನಾಗಿ ಬುದ್ಧಿ ಮಾಡಿದ್ರೆ ಅದನ್ನು ಮೊದಲು ಬಿಡು, ಅಂದರೆ ನಿನಗೆ ಪರಮುಕ್ತಿ ಸುಖ ಆಗ್ತೈತಿ. ಇಲ್ಲದಂದ್ರೆ ಆಗುದಿಲ್ಲ ಅಂತಾರು. ಈ ಶರೀರದ ಸ್ವಭಾವ ಹೆಂಗೆ ತಿಳ್ಕೋಸೋದು. ಜಡ ದೃಶ್ಯ ಮಿತಿ ಪರಿಣತೆ ಭೂತ ಕಾರ್ಯತೆ ಹಿಡಿದು ಕನಸು ನಿದ್ರೆಯೊಳಗಿಲ್ಲ. ಶರೀರ ಹೆಂಗೈತಿಲ್ಲ ಇದ್ರ ಮೇಲೆ ನೀವು ಮೋಹ ಮಾಡೋದಿಲ್ಲ. ಇದು ಹೆಂಗೈತಂದ್ರೆ ಜಡ ಆಯ್ತದ. ಜಡ ಅಂದ್ರೆ ಏನ ಶ್ವೇತರ ವ್ಯಕ್ತಿ ಶೂನ್ಯತ್ವಂ ಜಡತ್ವಂ ಅಂತ ಹೇಳ್ತಾರೆ. ಇನ್ನು ತನ್ನ ಜ್ಞಾನ ಇಲ್ಲ, ಇತರ ಜ್ಞಾನ ಯಾವ್ದಕ್ಕಿಲ್ವೋ ಅದಕ್ಕೆ ಜಡ ಅನ್ಬೇಕು. ಈ ಕುರ್ಚಿ ಐತಿಪ್ಪ ಇಲ್ಲ, ಕುರ್ಚಕ ನಾ ಕುರ್ಚಿ ಅನ್ನೋದು ಗೊತ್ತಿಲ್ಲ, ನನ್ನ ಮೇಲೆ ಒಬ್ಬ ಕೂತ ಅನ್ನೋದು ಗೊತ್ತಿಲ್ಲ, ಇದಕ್ಕೆ ಜಡ ಅನ್ಬೇಕು. ಹಂಗ ಈ ಶರೀರ ನಾ ಶರೀರ ಅನ್ನೋದು ಗೊತ್ತಿಲ್ಲ, ನಾ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಇದು ಮಾಡಕ್ ಸ್ವತಃ ಏನು ಬರಂಗಿಲ್ಲ. ಅದಕ್ಕೆ ಇದು ಜಡ. ಶರೀರ ಹರಿಸ್ಕೊಳ್ತೈತೆ ಅನ್ನೋದ್ರಿಂದ ಇದು ಜಡ. ಜಡ ದೃಶ್ಯ ಅಂದ್ರೆ ಕೈ ಕಾಣ್ತೈತಿ ನಮಗ, ನೋಡಕ ಕೈಯ ಕಾಲ ಮೇ ಅಂತ ಈ ಮೊಬೈಲ್ ನೋಡ್ತೇವೆ. ಹಂಗಿದ್ರು ಶರೀರ ನೋಡೋದೆವು. ದೃಶ್ಯ ಮಿತಿ ಅಂದ್ರೆ ಇದು ಹತ್ತುಗಳದೈತಿ. ತನು 96 ಅಂಗುಲದುದ್ದ ಅಂತ ತಿಳ್ಕೊಂಡು 96 ಬೆರಳುದ್ದ ಶರೀರ ಐತಂತ ಪರಮಾತ್ಮ ಗೀತೆ ಹೇಳೋರು. ಇದು ಮಿತಿ ಅಳತೆ ಉಳ್ಳದ್ದು. ಪರಿಣತಿ ಅಂದ್ರೆ ಬದಲಾವಣೆ ಆಗ್ತೈತಿ. ಜಡ ದೃಶ್ಯ ಮಿತಿ ಪರಿಣತೆ ಭೂತ ಕಾರ್ಯತೆ. ಇದು ಪಂಚಭೂತಗಳ ಕಾರ್ಯ ಐತದ. ನೆಲ ನೀರು ಕೆಚ್ಚು ಗಾಳಿ ಬಯಲು ಅಂತ ತಿಳ್ಕೊಂಡು ಇವಾಗ ಪಂಚಭೂತಗಳಿಂದ ಕೂಡೈತಿ. ಇಂಥ ಪಂಚಭೂತಗಳ ಶರೀರದಿಂದ ಕೂಡ ಇದಕ್ಕೆ ನಾ ಅಂತಿಲ್ಲ. ನೀ ಯಾಕೆ ಆಗ್ತಿಪ್ಪ? ನೀನು ಅಲ್ಲಿ ಸತ್ತು ಚಂದ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪ ನಿನ್ನ ಸ್ವರೂಪ ಐತಿ. ನೀ ಶರೀರ ಇದು ನಿಂದ ಅಂತೇನಂದ್ರ ಇದು ಅಸತ್ ಜಡ ದುಃಖ ಅನಿತ್ಯ ಪರಿಚಯ ಈ ಶರೀರ ಐತಿ. ನೀನು ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಇದೆ. ಆದ್ರೆ ನಿನಗೆ ಇದಕ್ಕೆ ಹೊಂದಾಣಿಕೆ ಇಲ್ಲ. ಮತ್ತೆ ಇದು ನಂದಂತೆ ಅಂದ್ರೆ ಇದು ಪಂಚಭೂತಗಳೈತೆ. ಇದ್ರೊಳಗೆ ಏನೈತ ಕೈಗೆ ಹತ್ತುವಂತವೆಲ್ಲ ಏನದಾವ ಅಂತ ಕೇಳಿದ್ರೆ ಇವು ಭೂಮಿ ಔಷಧಾವ. ಒಳಗ ನಮಗ ಏನ್ ತಳ್ಳಾಮೈತ ಜೊಲ್ಲ ಮೂತ್ರ ಬೆವರ ರಕ್ತ ಇವೆಲ್ಲ ಏನಂತೀರಿ ಇವ ನೀರಿನ ಔಷಧಾವ. ಬೆಚ್ಚಂದ ಏನೈತ ಇವೆಲ್ಲ ಏನಂತೀರ ಹಸಿವು ತ್ರಸೆ ಇವೆಲ್ಲ ಏನಂತೀರ ಇವ ಬಿಳಿ ಔಷಧ. ಇನ್ನ ಚಲನ ವಲನ ಧಾವನ ಅಕುಂಚನ ಪ್ರಸರಣ ಅಂತ ತಿಳ್ಕೊಂಡು ಇವು ವಾಯುವಿನ ಔಷಧಗಳು. ಇವೆಲ್ಲ ನಮ್ಮೊಳಗೆ ಏನಾವ ಇವ ಪಂಚಭೂತಗಳ ಕಾರ್ಯ. ಭೂತ ಕಾರ್ಯ ಅಂತಾರಲ್ಲ, ಕಾಮ ಕೋಪ ಶೋಕ ಮೋಹ ಭಯ ಅಂತ ಇವು ಆಕಾಶ ತತ್ವ.
ಈ ರೀತಿಯಾದಂತ ಪಂಚಭೂತಗಳಿಂದ ಕೂಡಿದಂತ ಶರೀರ ಇದು ನಂದಂತೀರ ಇದಾಗ ನಿಂದಾಗ್ತೈತಿ. ನಿಂದಲ್ಲಪ್ಪ ಇದು ಘಟದೃಷ್ಟ ಘಟದ ಭಿನ್ನ ಸರ್ವತಾ ನ ಘಟೋಯತ ದೇಹ ದೃಷ್ಟ ತಥಾ ದೇಹ ನಾಹ ಮಿಥ್ಯವದಾರ. ಈ ಘಟವನ್ನು ನೋಡಾವ ಹೆಂಗ್ ಘಟದಕ್ಕಿಂತಲೂ ಬೇರೆ ಇದಿಲ್ಲ, ಹಂಗ ಈ ಶರೀರವನ್ನು ನೀವು ನೋಡಾದಿ ಇದು ನಾ ಎಷ್ಟು ಉದ್ದದೇನು, 6 ಫುಟ್ ಇದೇನು, ಎಷ್ಟು ದಪ್ಪ ಇದೇನು, ಎಷ್ಟು ವೈದ್ಯ ಇದೇನು, ಕರ್ರ ಇದೇನು, ಬೆಳ್ಳದೇನು, ನಾ ಹಿಂಗೆಲ್ಲ ಇದು ತಿಳಿತೆ ಅಂದ್ರೆ ನೀಗಿಲ್ಲ. ಘಟವನ್ನು ನೋಡಾವ ಹೆಂಗ್ ನೀ ಘಟದಕ್ಕಿಂತಲೂ ಬೇರೆ ಇದಿಲ್ಲ. ಈ ಇದು ಮೊಬೈಲ್ ಐತಪ್ಪ, ಇದು ಯಾರ್ದಿಲ್ಲ ನಂದಂತ ನಿಮ್ಮ ನೀವು ತಗೊಂಡು ನೀವು ನಮ್ಮದಂತೀರಿ. ನಿಂದಂತಂದ್ರೆ ಈ ಮೊಬೈಲ್ ನೀ ಅಲ್ಲ. ಹಂಗ ಈ ಕೈ ಆದ ಕೈ ನಂದ ಕಾಲ್ ನಂದ ತಲೆ ನಂದ ಅಂತಂದ್ರೆ ಇದ್ಯಾಂಗ ನಂದ ಅಲ್ಲೋ ನಂದ ಅಂತಂದ್ರೆ ನಾ ಅಲ್ಲ. ಹಂಗ ಇವು ನಾ ಅದಂತ ತಿಳ್ಪ ಭೂತ ಕಾರ್ಯ ಅಂತ ಹಿಡಿದು ಮತ್ತ ಅಷ್ಟಲ್ಲ ಕನಸು ನಿದ್ರೆ ಒಳಗಿಲ್ಲ, ಜಾಗದ ಅವಸ್ಥೆ ಒಳಗೆ ಅಟ್ಟ ಇರ್ತದ, ಕನಿಷ್ಠನಾಗೂ ಈ ಸೇರಿರಲ್ಲ, ನಿದ್ರೆ ಒಳಗಿಲ್ಲ ಎಂದು ತಿಳ್ಕೊಂಡ ಕನಸು ನಿದ್ರೆ ಒಳಗಿಲ್ಲ. ಈ ಒಳಲೆಂಬ ಸುವಿವೇಕವನ್ನು ಮಾಡಿದ ಈ ಒಳ್ಳೆ ವಿಚಾರವನ್ನು ಗುರುಮುಖದಿಂದ ಸೇವಾದಿಗಳನ್ನ ಮಾಡಿ ಗುರು ಹೇಳಿದಂಗೆ ಕೇಳ್ಕೊಂಡ ಇದನ್ನು ಮಾಡಿದೆ ಅಂದ್ರೆ ನಿನಗೆ ಪರಮುಕ್ತ ಸುಖ ಆಗ್ತೈತಿ. ಇರ್ಲಿಲ್ಲ ಅಂದ್ರೆ ಹಿಂಗ ಹೋಗೋದನ್ನ ನೀ ಹೆಂಗ ಕಾಮ ಕ್ರೋಧಾದಿಗಳಿಗೆ ಎಷ್ಟು ಜನ್ಮ ಕೊಟ್ಟು ಬಂದಿ, ಯಾವುದೊಂದು ನಿಮಿತ್ತ ಇಲ್ಲದೆ ಅನಿಮಿತ್ತ ಹರಿಗಳೇನಿಪ್ಪ ಕಾಮಾದಿಗಳಿಗೆ ತನು ಅನೇಕವಾಗಿತ್ತೆ, ಲೆಕ್ಕದಷ್ಟು ಶರೀರಗಳನ್ನು ಕೊಟ್ಕೊತ ಬಂದಿ. ಭವಭವನಗಳಲ್ಲಿ ಜನ್ಮಗಳಲ್ಲಿ ಎಷ್ಟು ಉದಾರಿ ಇದೆ ಓಮರಾಯಣಿ ಅಂತಾರ. ನಿನಗೊಂದು ದೇಹವಿದನು, ಇದು ಒಂದು ಶರೀರ ನಿನಗೆ ಪರಮಾತ್ಮ ಕೊಟ್ಟದನೆ. ಯಾಕಂದ್ರೆ ಅದು ಕೂಡಲ ಸಂಗಮ ದೇವನ ಒಲಿಸಲಿಕ್ಕೆ ಕೊಟ್ಟಿಲ್ಲ. ಮತ್ತ ಅದನ್ನ ನೀವು ಮಾಡಲಿಲ್ಲ ಅಂದ್ರೆ ಈ ಪ್ರಸಾದ ಕಾಯವನ್ನು ಕೆಡಿಸಿದ್ರೆ ಇದಂತ ಹಣಿ ಯಾವ್ದೈತಿಪ್ಪ, ದೊಡ್ಡ ಹಣಿ ಆಗ್ತೈತೆ. ಅದಕ್ಕಂತಾರು ಉದಾಹರಣೆ ಅದು ಏನು ಹೇಳೋದು ಬೇಡ, ವಿಷಯ ಇಷ್ಟ ನಾವು ಸ್ವಲ್ಪ ಗುರುವಿನ ಏನೇನು ತಿಳ್ಕೊಬೇಕು. ಯಾಕಂದ್ರೆ ಒಂದು ಟೇಜರಿ ತಂದಿದ್ದಂತ ಭಾಳ ಬರೋ ಮನುಷ್ಯ ಅಂತ ಟೇಜರಿ ತಂದು ಏನ್ ಮಾಡಿದ್ರೆ ಅಪ್ಪ ಹೇಳಿಲ್ಲ, ಈಗ ಟಿವಿ ಉದ್ಘಾಟನೆ ಮಾಡಿ, ರೇಡಿಯೋ ಉದ್ಘಾಟನೆ ಮಾಡಿ, ಹಂಗೆ ಉದ್ಘಾಟನೆ ಮಾಡಕ್ ಮಂದಿನ ಕರ್ಕೊಂಬರಕ್ ಹೋದಂತ. ಟೇಜರಿ ಉದ್ಘಾಟನೆ ಮಾಡಕ್ ಮಂದಿನ ಕರ್ಕೊಂಬರ್ಬಿಡ್ದ ಮನ್ಯಾಗ ಹ್ಯಾಂಡ್ ಏನ್ ಮಾಡಿದ್ರ ಹೊರಗೆ ಮಳಿ ಬರಾಕ ಇದ್ದಲ್ಲ, ಅದು ಕೂಡಾಕಿ ತಂದು ದುಯ್ ಬೀಳ್ತಾ ಇದ್ದ. ಟೇಜರಿಯಾಗ ಕಿಮ್ಮೈತ್ರ ಸಾಮಾನು ಹೇಳ್ಬೇಕಲ್ಲ, ಕಟ್ಟಿಗೆ ಪೂರ್ಣ ಉಡುಗಲ್ಲ ಕಸಬರಿಗೆ ಮಾಡಿ ಗುಡ್ಕರ ತಿರುಗಲ ಟೇಜರಿ ಕಿಮ್ಮತ್ತ ಅದ ಹೆಂಗ್ ನಡಿಬೇಕಾಯ್ತು ಎಲ್ಲಾರಿಗೆ ನೋಡ. ಇದು ಪರಮಾತ್ಮ ಕೊಟ್ಟಂತ ಒಂದು ಟೇಜರಿ ಐತದ. ಇದ್ರಾಗ ಭಕ್ತಿ, ಜ್ಞಾನ, ವೈರಾಗ್ಯ, ಸೇವಾ ಇವೆಲ್ಲ ತುಂಬ್ರಿ ಗುಣ ಇಲ್ಲ. ಇವ ಗುರು ಭಜನೆ, ಸುಖಾರ್ಭವರ್ತಿ ಇವು ಇರ್ಬೇಕು ಮನುಷ್ಯನೊಳಗ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂಲಿತ ತುಂಬಿ, ಇವಳು ತುಂಬ್ರಿ ಟೇಜರಿಯಾಗ. ಮತ್ತ ಅದ್ರ ಬಿಟ್ಟು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ತುಂಬಿ ಅಂದ್ರ ಅವಿವೇಕ ತಿಳುವಳಿಕೆ ಅಲ್ಲಿದೆ. ಈ ಮೋಹದೊಳಗೆ ಸಿಕ್ಕರೆ, ಕೆಡುವ ಕಾರ್ಯದ ಮೋಹ ಮಾಡ್ಕೊಂಡು ಸಿಕ್ಕರೆ ಅಂದ್ರೆ ಇದು ಪರಮುಕ್ತಿ ಸುಖ ಆಗುದಿಲ್ಲ. ಪರಮುಕ್ತಿ ಸುಖ ಆಗಬೇಕಾದ್ರೆ ಈ ಶರೀರ ಮೇಲೆ ಮೋಹ ಬಿಡಬೇಕು. ಅದಕ್ಕಂತಾರ ಅವರು ತನುರುಜೆ ಆಗರ ವತಿ ದುಃಖ ಸಾಗರ ಅನುತಾಪ ಕ್ಲೇಶಾದಿಗಳ ಗೊತ್ತು ತನು ಮೂಲವದರಿಂದ ಕಿಣ ದುಃಖವೆಲ್ಲಕ್ಕೆ ತನುಭಾವದ ಒಲಿಯೇ ದುಃಖದ ಕೇಳು. ಪ್ರಮಾಣ ಪೂಜೆಯಲ್ಲಿ ಹೇಳ್ತಾರೆ ತನು ರುಜೆ ಆಗಬೇಕು, ರೋಗದ ತೌರ್ಮಣಿ, ದುಃಖ ಸಾಗರ ಅತಿ ದುಃಖ ಸಾಗರ ಅನುತಾಪ ಕ್ಲೇಶಾದಿಗಳ ಗೊತ್ತು ತನು ಮೂಲ. ಎಲ್ಲಕ್ಕೂ ಮೂಲ ಕಾರಣ ಅಂದ್ರೆ ಈ ತನು ಮೂಲ ಅದರಿಂದ ತನುಭಾವ ಅಳಿಯೇ ದುಃಖದ ಕೇಳು. ದುಃಖ ಬೇಡ ಏನಂದ್ರೆ ಶರೀರ ಭಾವವನ್ನು ಬಿಡಪ್ಪ ಅಂದ್ರೆ ದುಃಖದ ಕೇಳಾಗ್ತೈತಿ. ಸುಖ ಸ್ವರೂಪಣಿ ಐತಿ, ಸುಖ ತಂದು ಕೊಡೋದಿಲ್ಲ, ಅದು ನಮ್ಮ ಸ್ವರೂಪಣೆ ಐತಿ. ಆರಾಮ ತಂದು ಕೊಡೋದಿಲ್ಲ, ಅದಾರಿಯಟ್ಟ ಕಳೆದು ಇರ್ತೈತಿ. ಗುಳಿಗೆ ಆರಾಮ ನಮ್ಮ ಸ್ವರೂಪ ಐತಿ, ಹಂಗ ಹಂಗ ಅಂತ ಆನಂದ ಸ್ವರೂಪನ ನಾವು ಇದೆ ಅಂತ ತಿಳ್ಕೊಂಡು ಹೇಳ್ತಾ ಸದ್ಗುರುನಾಥ ಅಂತ ಕರುಣೆಯನ್ನು ನಮ್ಮನೆ ಕಾಲಿಗೆ ಮಾಡಿ ತಿಳ್ಕೊಂಡು ಅಪ್ಪ ಅವರ ವಚನೋಪದೇಶವನ್ನು ಭಕ್ತಿ ಕೇಳಿದ್ರೆ ನಾವು ಇದೇ ರೀತಿ ಎಲ್ಲರೂ ಭಕ್ತಿಯಿಂದ ಕೇಳ್ಕೊಂತ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳುವಂತ ಸದ್ಬುದ್ಧಿಯನ್ನು ಸದ್ಗುರು ಅಪ್ಪ ಅವ್ರು ತಮ್ಮೆಲ್ಲ ಕೊಡ್ಲಿಕ್ಕೆ ನಮಗೂ ಕೊಟ್ಟು ಬೇಡ್ಕೊಂಡು